ವೀಕ್ಷಕರೇ ಪ್ರಣಾಮ. ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ಜಗತ್ತಿಗೆ ಬಂದಪಡಿಸಿದ್ದ ಕೋವಿಡ್ ಮಹಾಮಾರಿಯಿಂದ ಜನರನ್ನು ರಕ್ಷಿಸಲು ಆ ಸಂದರ್ಭದಲ್ಲಿ ಸರ್ಕಾರ ಹರಸಾಹಸ ಪಡಬೇಕಾಗಿತ್ತು. ಅಂತೂ ನಮ್ಮ ವಿಜ್ಞಾನಿಗಳು ತಮ್ಮ ಜ್ಞಾನವನ್ನು ಹೊರಗೆ ಹಚ್ಚಿ ಸಂಶೋಧನೆ ಮಾಡಿದ ಲಸಿಕೆಗಳನ್ನು ಕೊಡಲು ಯಶಸ್ವಿಯಾಗಿದ್ದರು. ಅದರಲ್ಲಿ ಕೋವಿಶೀಲ್ಡ್ ಲಸಿಕೆಯೂ ಒಂದು. ಸುಮಾರು 80 ಕೋಟಿ ಆಸುಪಾಸಿನಲ್ಲಿ ಜನರು 2 ಡೋಸ್ ಕೋವಿಶೀಲ್ಡ್ ಲಸಿಕೆ ಹಾಕಿಕೊಂಡಿದ್ದರು. ಅದೇ ಕೋವಿಶೀಲ್ಡ್ ಲಸಿಕೆ ಅಡ್ಡ ಪರಿಣಾಮ ಉಂಟು ಮಾಡುತ್ತಿದೆ ಎಂಬ ವಿಚಾರ ಈಗ ಹೊರಬಿದ್ದಿದೆ. ಚುನಾವಣಾ ರಾಜಕಾರಣದ ವಿಷಯವಾಗಿ ಇದು ಈಗ ರಾಜಕೀಯದ ಕೆಸರರ ಚಾಟಕ್ಕೂ ತೀವ್ರತೆ ತಂದಿಟ್ಟಿದೆ. ಈ ಬೆಳವಣಿಗೆಯನ್ನು ಲಸಿಕೆ ಸಿದ್ಧಪಡಿಸಿದ ಆಸ್ಟ್ರಾಜೆನಿಕಾ ಕಂಪನಿ ಸೂಕ್ಷ್ಮವಾಗಿ ಅರಿತು ಲಸಿಕೆಯಿಂದ ಅಡ್ಡ ಪರಿಣಾಮ ಉಂಟಾಗುತ್ತದೆ ಎಂದು ಒಪ್ಪಿಕೊಂಡಿದೆ. ಜನರ ಜೀವವನ್ನೇ ಕಿತ್ತು ತಿನ್ನುತ್ತಿದ್ದ ಮಹಾಮಾರಿ ಕೋವಿಡ್ ವೈರಸ್ ಅನ್ನು ಹತೋಟಿಗೆ ತಂದು ಮನುಷ್ಯನ ಬದುಕು ಉಳಿಸಿಕೊಳ್ಳಲು ಸರ್ಕಾರಗಳು ಹರಸಾಹಸ ಪಟ್ಟವು. ಆಗಲೇ ಕೋವ್ಯಾಕ್ಸಿನ್, ಕೋವಿಶೀಲ್ಡ್ ಅಂತಹ ಯಶಸ್ವಿ ಸಂಶೋಧನೆ ಹಾಗೂ ಉತ್ಪಾದನೆ ನಡೆದಿತ್ತು. ಲಸಿಕೆಗಳನ್ನು ಭಾರತೀಯರಿಗಷ್ಟೇ ಅಲ್ಲ, ಬೇರೆ ಬೇರೆ ರಾಷ್ಟ್ರಗಳ ಮಾನವ ಕುಲಕ್ಕೆ ಭಾರತ ವಿತರಣೆ ಮಾಡಿತ್ತು. ಎಲ್ಲರ ಬದುಕು ಕೋವಿಡ್ನಿಂದ ಉಳಿಯಲಿ ಎಂಬುದೇ ಇದರ ಮೂಲ ಉದ್ದೇಶವಾಗಿತ್ತು. ಕೋವಿಶೀಲ್ಡ್ ಲಸಿಕೆಯ ಅಡ್ಡ ಪರಿಣಾಮಗಳ ಬಗ್ಗೆ ಉತ್ಪಾದನಾ ಸಂಸ್ಥೆ ಒಪ್ಪಿಕೊಂಡ ಬೆನ್ನ ಹಿಂದೆ ಸಮಾಜವಾದಿ ಪಕ್ಷ ಸೇರಿದಂತೆ ನಾನಾ ರಾಜಕೀಯ ಪಕ್ಷಗಳು ಬಿಜೆಪಿ ಮೇಲೆ ಎಗರಿ ಬೀಳುತ್ತಿವೆ. ದೇಣಿಗೆ ಪಡೆಯಲು ಜನರ ಜೀವ ಒತ್ತೆ ಇಟ್ಟರು, ಸಾಮೂಹಿಕ ಕೊಲೆ ಸಂಚು ನಡೆದರು ಎಂದೆಲ್ಲ ಸಮಾಜವಾದಿ ಪಕ್ಷ ದೂಷಿಸುತ್ತಿವೆ. ಅಡ್ಡ ಪರಿಣಾಮ ತಿಳಿದಿದ್ದರೂ ಯಾತಕ್ಕಾಗಿ ಲಸಿಕೆ ಹಾಕಲಾಯಿತು, ಈ ಕುರಿತು ನ್ಯಾಯಾಂಗ ತನಿಖೆ ಆಗಲಿ ಎಂದು ಅಖಿಲೇಶ್ ಆಗ್ರಹಿಸುತ್ತಿದ್ದಾರೆ. ಈ ಬೆಳವಣಿಗೆ ಕುರಿತು ಪತ್ರಿಕೆಗಳು ಹಾಗೂ ಪಬ್ಲಿಕ್ ಟಿವಿ ಸೇರಿದಂತೆ ಅನೇಕ ದೃಶ್ಯ ಮಾಧ್ಯಮಗಳು ವರದಿ ಮಾಡುತ್ತಿವೆ. ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಸೋಲಿನ ಭೀತಿ ಎದುರಾಗಿದೆ. ಮತ್ತೊಂದು ಅವಧಿಗೆ ಅಧಿಕಾರದಿಂದ ದೂರ ಉಳಿಯುವುದು ಪ್ರತಿಪಕ್ಷಗಳಿಗೆ ಅಸಹನೀಯವಾಗಿದೆ. ಆದ್ದರಿಂದ ಲಸಿಕೆ ವಿಚಾರ ಮುನ್ನೆಲೆಗೆ ತಂದು ವಿನಾಕಾರಣ ಮೋದಿ ಸರ್ಕಾರವನ್ನು ಟಾರ್ಗೆಟ್ ಮಾಡಲಾಗುತ್ತದೆ ಎಂದು ಬಿಜೆಪಿ ಹೇಳಿಕೊಂಡಿದೆ. ವಿಜ್ಞಾನಿಗಳು ಹೇಳುವಂತೆ ಲಸಿಕೆ ಹಾಕಿಸಿಕೊಂಡ 10 ಲಕ್ಷ ಜನರಲ್ಲಿ ಕೇವಲ 8 ಜನರಲ್ಲಿ ಅಡ್ಡ ಪರಿಣಾಮ ದಾಖಲಾಗುತ್ತಿದೆ. ಹೀಗೆ ಅಡ್ಡ ಪರಿಣಾಮ ಉಂಟಾದರೂ ಸಹ ಅದು ಲಸಿಕೆ ಧಾರಣೆ ಮಾಡಿದ ಮೊದಲ 2 ತಿಂಗಳ ಅಥವಾ 3 ತಿಂಗಳ ಅವಧಿಯಲ್ಲೇ ಅದರ ಪ್ರತಿಕೂಲ ಪರಿಣಾಮದ ಪ್ರಭಾವ ಬೆಳಕಿಗೆ ಬರುತ್ತದೆ ಎಂದು ತಜ್ಞ ವೈದ್ಯರು ಹೇಳುತ್ತಾರೆ. ನೋಡಿ, ಸಾಮಾನ್ಯವಾಗಿ ಹೇಳೋದಾದರೆ ಇಲ್ಲಿ ತನಕ ಪ್ರಪಂಚದಲ್ಲಿ ಸಿದ್ಧವಾದ ಮತ್ತು ಜನರಿಗೆ ಹಾಕಲಾದ ಬಹುತೇಕ ಲಸಿಕೆಗಳಿಗೆ ಅಡ್ಡ ಪರಿಣಾಮ ಇದ್ದೇ ಇರುತ್ತೆ. ರಾಜಕಾರಣಿಗಳಿಗೆ ಆಲೋಚಿಸುವ ಮೆದುಳೇ ಅವರ ತಲೆಯಲ್ಲಿ ಇರುವುದಿಲ್ಲವೋ? ರಾಜಕಾರಣಕ್ಕೆ ಇಳಿಯುವಾಗ ಬಹುಶಃ ಅವರು ತಮ್ಮ ಮೆದುಳನ್ನು ಫ್ರಿಡ್ಜ್ಗಳಲ್ಲಿ ಇಟ್ಟು ಬಂದಿರ್ತಾರೋ ಅನಿಸುತ್ತೆ ಎಂದು ವೈದ್ಯ ವಿಜ್ಞಾನದ ತಜ್ಞರು ಹೇಳುತ್ತಾರೆ. ಉದಾಹರಣೆಗೆ 100 ಜನರಲ್ಲಿ 98 ಜನರ ಜೀವ ಉಳಿಯೋದಾದರೆ ಇಬ್ಬರಿಗೆ ಆಗುವ ಅಡ್ಡ ಪರಿಣಾಮಗಳನ್ನು ಎದುರಿಸಿ ಅವರನ್ನು ಸಹ ಉಳಿಸಿಕೊಳ್ಳುವುದು ವಿಜ್ಞಾನದ ಲೆಕ್ಕಾಚಾರ. ಯಾವುದೇ ಲಸಿಕೆಯಿಂದ ಪ್ರತಿಶತ 100ಕ್ಕೆ 100 ಸಾಧನೆ ಇರೋದಿಲ್ಲ. ಇದನ್ನು ಸಾರ್ವಜನಿಕರು ಹಾಗೂ ರಾಜಕಾರಣಿಗಳು ಅರಿತುಕೊಳ್ಳಬೇಕಿದೆ. ಒಟ್ಟಾರೆ ಹೇಳೋದಾದರೆ ಕೋವಿಶೀಲ್ಡ್ ಲಸಿಕೆ ಹಾಕಿಸಿಕೊಂಡವರು ತಮ್ಮ ಬದುಕಿನ ಬಗ್ಗೆ ಹೆದರಬೇಕಿಲ್ಲ. ಬ್ಯೂರೋ ರಿಪೋರ್ಟ್, ವಿಶ್ವ ಪ್ಲಸ್ ಟಿವಿ.